ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆಯ ಸಿಂಧುವಿಂದ ರಾಜ್ಯ ಹೈಕೋರ್ಟ್ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಹಾಕಿದ ಪ್ರಕರಣ ಇತ್ಯರ್ಥ. ಚುನಾವಣೆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ ಆರೋಪ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ಸಾರಥಿಯಾಗಿ ಬಾಗೇಪಲ್ಲಿಯ ಮಂಜುನಾಥ್ ರೆಡ್ಡಿ ವಿರೋಧ ಆಯ್ಕೆ. ಚಿಮುಲ್ ಚೊಚ್ಚಲ ಅಧ್ಯಕ್ಷರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಮಂಜುನಾಥ್ ರೆಡ್ಡಿ ಅಧಿಕಾರ ಹಂಚಿಕೆ ಸೂತ್ರದಡಿ ಬಾಗೇಪಲ್ಲಿಗೆ ಉಳಿದ ಅಧ್ಯಕ್ಷ ಗಾದಿ. ರಿಪೇರಿಗೆ ಬಂದಿದ್ದ ವಾಹನಗಳ ಗಾಜು ಪುಡಿ ಪುಡಿ ಮಾಡಿದ ಕಿಡಿಗೇಡಿಗಳು, ವಿವಿಧ ವಾಹನಗಳ ಬ್ಯಾಟರಿ ಕಳುವಾಗಿರುವ ಶಂಕೆ. ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ, ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು. ವಾರ್ತೆಗಳ ವಿವರ. ಬರೋಬ್ಬರಿ 3 ವರ್ಷಗಳ ಸನಿಹದಲ್ಲಿ ಆ ಶಾಸಕರ ಆಯ್ಕೆ ಅಸಿಂಧು ಎಂದು ನ್ಯಾಯಾಲಯ ಘೋಷಿಸಿದೆ. ಚುನಾವಣಾ ಅಫಿಡವಿಟ್ ನಲ್ಲಿ ಸುಳ್ಳು ಮಾಹಿತಿ ನೀಡಿದ ಆರೋಪದ ಮೇಲೆ ನ್ಯಾಯಾಲಯ ಈ ಆದೇಶ ನೀಡಿದ್ದು, ಇದೀಗ ಆ ಶಾಸಕರ ಸ್ಥಾನ ಡೋಲಾಯಮಾನವಾಗಿದೆ. ಹಾಗಾದರೆ ಯಾರು ಆ ಶಾಸಕರು, ಎಲ್ಲಿಯವರು ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಮೊನ್ನೆ ತಾನೇ ಮಾಲೂರು ಶಾಸಕ ಕೆ.ವೈ. ನಂಜೇಗೌಡ ಅವರ ಆಯ್ಕೆ ಅಸಿಂಧುಗೊಳಿಸುವ ಜೊತೆಗೆ ಆ ಕ್ಷೇತ್ರದ ಮರುಮತ ಎಣಿಕೆಗೆ ನ್ಯಾಯಾಲಯ ಆದೇಶ ನೀಡಿತ್ತು. ಆದರೆ ನಂತರ ನಡೆದ ಮರುಮತ ಎಣಿಕೆಯಲ್ಲಿ ಮೊದಲ ಎಣಿಕೆಗೆ ಸಮವಾಗಿ ಬಂದ ಹಿನ್ನೆಲೆಯಲ್ಲಿ ಅಲ್ಲಿನ ಶಾಸಕರ ಅಸಿಂಧು ಮತ್ತೆ ಸಿಂಧುವಾಗಿ ಬದಲಾಗಿದ್ದು ಈಗ ಇತಿಹಾಸ. ಇದೀಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕರ ಆಯ್ಕೆ ಅಸಿಂಧು ಅಂತ ನ್ಯಾಯಾಲಯ ಹೇಳಿದೆ. ಆದರೆ ಮೇಲ್ಮನವಿಗೆ ಅವಕಾಶ ನೀಡಿದೆ ಅಂತ ತಿಳಿದು ಬಂದಿದ್ದು, ಶಾಸಕರ ಆಯ್ಕೆ ಅಸಿಂಧುವಾದರೆ ಅವರ ರಾಜಕೀಯ ಭವಿಷ್ಯದ ಮೇಲೆ ತೀವ್ರ ಪರಿಣಾಮ ಬೀರುವ ಆತಂಕ ಆ ಶಾಸಕರನ್ನ ಕಾಡುತ್ತಿದೆ. ಬಾಗೇಪಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅಂತ ರಾಜ್ಯ ಹೈಕೋರ್ಟ್ ಹೇಳಿದೆ. ಚುನಾವಣಾ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿರುವ ಆರೋಪದಡಿ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ನ್ಯಾಯಾಲಯದ ಮೊರೆ ಹೋಗಿದ್ರು. ಆಸ್ತಿ ವಿಚಾರದಲ್ಲಿ ಮಾಹಿತಿ ಸರಿಯಾಗಿ ನೀಡಿಲ್ಲ ಎಂಬುದು ಮುನಿರಾಜು ಅವರ ಆರೋಪವಾಗಿತ್ತು. ಉಭಯ ಕಡೆಗಳ ವಾದ ಆಲಿಸಿದ ನ್ಯಾಯಮೂರ್ತಿ ಎಂಜಿಎಸ್ ಕಮಲ್ ಅವರಿದ್ದ ನ್ಯಾಯಪೀಠ ಸುಬ್ಬಾರೆಡ್ಡಿ ಅವರ ಆಯ್ಕೆ ಅಸಿಂಧು ಅಂತ ಹೇಳಿದೆ. ಪ್ರಸ್ತುತ ನ್ಯಾಯಾಲಯದ ಈ ಆದೇಶದಿಂದ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾಗಿ ಸಿ ಮುನಿರಾಜು ಆಯ್ಕೆಯಾಗಲಿದ್ದಾರೆಯೇ ಇಲ್ಲವೇ, ಸುಬ್ಬಾರೆಡ್ಡಿ ಅವರೇ ಈ ನ್ಯಾಯಾಲಯದ ಆದೇಶಕ್ಕೆ ತಡೆಯಾಜ್ಞೆ ತರಲಿದ್ದಾರೆಯೇ ಅಥವಾ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮರು ಚುನಾವಣೆ ನಡೆಯಲಿದೆಯೇ ಎಂಬಿತ್ಯಾದಿ ಪ್ರಶ್ನೆಗಳು ತಲೆ ಎತ್ತಿವೆ. ಈಗಾಗಲೇ ಪ್ರಸ್ತುತ ವಿಧಾನಸಭೆಯ ಅರ್ಧಕ್ಕೂ ಹೆಚ್ಚು ಅವಧಿ ಪೂರ್ಣಗೊಂಡಿದ್ದು, ಉಳಿದ ಅವಧಿಗೆ ಸುಬ್ಬಾರೆಡ್ಡಿ ಅಸಿಂಧುವಾದರೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಶಾಸಕರಾಗಿ ಆಯ್ಕೆಯಾಗಲಿದ್ದಾರೆ ಎಂಬುದು ಕಾನೂನು ತಜ್ಞರ ಅಭಿಪ್ರಾಯವಾಗಿದೆ. ಆದರೆ ಸುಬ್ಬಾರೆಡ್ಡಿ ಅವರು ದ್ವಿಸದಸ್ಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು, ತಡೆಯಾಜ್ಞೆ ಸಿಗಲಿದೆ ಎಂಬುದು ಸುಬ್ಬಾರೆಡ್ಡಿ ಬೆಂಬಲಿಗರ ವಾದವಾಗಿದೆ. ಇವತ್ತು ನಮ್ಮ ಬಾಗೇಪಲ್ಲಿ ಜನತೆ ಇವತ್ತು ಮುನಿರಾಜು ಅಂದ್ರೆ ನೀವೇ ಒಂದು ಮಾಧ್ಯಮದಲ್ಲಿ ನೀವು ಕೇಳಿದ್ರು ಕರೆಕ್ಟ್ ಆಗಿರ್ಬೇಕು. ನನಗೆ ಮೋಸ ಆಯ್ತು, ಅನ್ಯಾಯ ಆಯ್ತು ಅನ್ನೋದನ್ನ ಅವರೆಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ. ಇವತ್ತು ಆ ಒಂದು ಜನರ ಮಧ್ಯೆ ಇವತ್ತು ಕೂಡ ಮತ್ತೆ ಜನರ ಮಧ್ಯೆ ಹೋಗ್ತೀವಿ. ಜನ ವಿಶ್ವಾಸ ಇದೆ. ಇವತ್ತು ಬಾಗೇಪಲ್ಲಿಗೆ ಮುನಿರಾಜು ಒಳ್ಳೆ ಕೆಲಸ ಮಾಡ್ತಾನೆ ಮುಂದಕ್ಕೆ ಬಂದ್ರೆ ನಮ್ಮ ಭಾರತೀಯ ಜನತಾ, ಯಾಕಂದ್ರೆ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕರ್ನಾಟಕದಲ್ಲಿ ಇದೆ ನಿಮ್ಗೆಲ್ಲ ಗೊತ್ತಾಗ್ತಾ ಇದೆ. ಅವತ್ತು ಗ್ಯಾರಂಟಿ ಭಾಗ್ಯಗಳು ಘೋಷಣೆ ಮಾಡ್ಬಿಟ್ಟು ಇವತ್ತು ಜನಕ್ಕೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಅಂದ್ರೆ ಅವತ್ತು ಗೆದ್ದಿದ್ದು ಅದರಿಂದ ಅವರು. ಅದಕ್ಕೆ ಇವತ್ತು ಸಂಪೂರ್ಣವಾಗಿ ಜನರ ಮಧ್ಯೆ ಹೋಗೋಣ. ಜನರ ಮಧ್ಯೆ ಜನರ ತೀರ್ಪನ್ನ ಅವಾಗ ಈಗ ಕೋರ್ಟ್ ನ್ಯಾಯಾಲಯ ಅವ್ರು ತಪ್ಪು ಮಾಡೋದನ್ನ ತೋರಿಸಿದ್ದಾರೆ. ಮತ್ತೆ ಯಾವುದೇ ಕಾರಣಕ್ಕೂ ಇನ್ನು 6 ವರ್ಷ ಅವ್ರು ನಿಂತ್ಕೊಂಡಂಗಿಲ್ಲ. ಒಂದ್ಸಲಿ ವಜಾ ಆದ್ರೆ 6 ವರ್ಷ ಮುಗೀತದು. ಇನ್ನು ಅದಕ್ಕೆ ಮುಂದಕ್ಕೆ ಅವರು ಪಾರ್ಟಿಲಿ ಯಾರು ನಿಂತ್ಕೋತಾರ, ನಮ್ಮ ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ನಾವು ಅದಕ್ಕೆ ಬದ್ಧವಾಗಿ ಮಾಡ್ತೀವಲ್ಲ. ಈಗ ಇಲ್ಲೇ ಮಾಡಿದ್ರೆ ಅಲ್ಲಿ ಬಿಡ್ತೀವ. ಇನ್ನು ಇಲ್ಲಿ ಈಗ ಏನ್ ನ್ಯಾಯಾಧೀಶರು ಏನ್ ತೀರ್ಮಾನ ಕೊಟ್ಟಿದ್ರೆ ಇದ್ರ ಮೇಲೆ ನಾವು ಅಲ್ಲಿಗೋದ್ರು ಕೂಡ ಅಲ್ಲಿಗೂ ಹೋಗ್ತೀವಿ. ಇನ್ನು ಸುಮ್ನೆ ನಾವು ಕೂತ್ಕೋತೀವ. ಅದು ಅಲ್ಲಿ ಕೂಡ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಆರ್ಡರ್ಗಳಿದೆ ಅದ್ರ ಮೇಲೆನೆ ಇಲ್ಲಿ ನ್ಯಾಯ ಕೊಟ್ಟಿರೋದು. ಅಲ್ಲಿ ಜಡ್ಜ್ಮೆಂಟ್ಗಳು ಏನಿರುತ್ತೋ ಅದ್ರ ಮೇಲೆನೆ ಇಲ್ಲಿ ನ್ಯಾಯ ಕೊಟ್ಟದ್ದು, ಅದೇ ಜಡ್ಜ್ಮೆಂಟ್ ಮೇಲೆ ಕೊಟ್ಟಿರ್ತಾರೆ. ಆದ್ರೂ ಸಹ ಹೋಗ್ತಾರೆ. ಹೋದ್ರು ಕೂಡ ಅದನ್ನ ಫೇಸ್ ಮಾಡಕ್ಕೆ ನಾವೆಲ್ಲ ರೆಡಿ ಇದೀವಿ. ಅದೇನ್ ತೊಂದರೆ ಏನಿಲ್ಲ. ನಾವ್ ಯಾಕಂದ್ರೆ ಇವತ್ತು ಯಾವುದೇ ಒಂದು ಎವಿಡೆನ್ಸ್ ಇಲ್ಲ. ಎವಿಡೆನ್ಸ್ ಅಂದ್ರೆ ಇವರೆಲ್ಲ ಆನ್ಲೈನ್ ಅಲ್ಲಿ ಇವರೇ ಅವರೇ ಸಿಕ್ಕಾಕೊಂಡಿದ್ದಾರೆ. ಯಾರೇ ಒಬ್ಬ ಸಾಕ್ಷಿ ಕರ್ಕೊಂಬಂದು ತಪ್ಪು ಸಾಕ್ಷಿ ಹೇಳೋ ಅವಶ್ಯಕತೆ ಇಲ್ಲ, ಯಾವುದೂ ಇಲ್ಲ. ಎದುರಿಗಿದೆಯಲ್ಲ, ಕಟ್ಟಿದ್ಯಾ ಕಟ್ಟಿಲ್ವಾ ಅವ್ರದೇ ಪ್ರೂಫ್ ಇದೆ. ಆಮೇಲೆ ಎಲೆಕ್ಷನ್ ತೀರಿದ ನಾನೇನು ಕೇಸ್ ಹಾಕದ್ನಲ್ವಾ, 45 ದಿವಸದ ಮುಂದೆ ನಾನು ಕೇಸ್ ಹಾಕದ್ನಲ್ಲ, 45 ದಿವಸ ತೀರಿದ ಮೇಲೆ 48ನೇ ದಿವಸ ತಗೊಂಡೋಗಿ ಗೌರ್ಮೆಂಟ್ಗೆ GST ಕಟ್ಟಿದ್ದಾರೆ, ಮತ್ತೆ ಟ್ಯಾಕ್ಸು ಕಟ್ಟಿದ್ದಾರೆ. ಅವರೇ ಪ್ರೂವ್ ಇದೆಯಲ್ಲ. ಇನ್ನು ಇದಕ್ಕಿಂತ ಸಾಕ್ಷಿ ಬೇಕಾ? ಅವರೇ ಕಟ್ಟಿರ್ತಕ್ಕಂಥದ್ದು ಪ್ರೂವ್ ಇದೆ. ಅದರಿಂದ ಇವತ್ತು ಅವ್ರಿಗೆ ತಕ್ಕ ಪಾಠ ಇವತ್ತು ಏನು ಅವ್ರು ಈಗಲೂ ಕೂಡ ಮಾಡ್ತಾ ಇದಾರೆ. ಇನ್ನ ಅನೇಕ ಒಂದು ಹಗರಣಗಳು ನಡೀತಾ ಇದೆ ಅವತ್ತು. ಯಾಕಂದ್ರೆ ಇವತ್ತು KDB ಯಲ್ಲಿ ಸರ್ಕಾರ ಇವತ್ತೇನು MB ಪಾಟೀಲ್ ಅವ್ರನ್ನ ಇಟ್ಕೊಂಡು KDB ಅಕ್ವಿಜೇಷನ್ ಅಂತ ಮಾಡ್ತಾ ಇದಾರೆ. ಆ ಅಕ್ವಿಜೇಷನ್ ಅಲ್ಲಿ ಇವ್ರದೇ 200 ರಿಂದ 300 ಎಕರೆ ಇದೆ. ಇವರೇ 20-30 ಲಕ್ಷ ಜಮೀನ್ ಪರ್ಚೇಸ್ ಮಾಡಿ ಅಲ್ಲೆಲ್ಲ ಕಬ್ಜಾ ಮಾಡ್ಕೊಂಡು ಮತ್ತೆ ಎಲ್ಲ ಗೋಮಾಳಿಗಳು ಅದೆಲ್ಲ ಕೂಡ ಬೆದರಿಸ್ಬಿಟ್ಟು ಹಾಕೊಂಡು ಇವತ್ತು ಅದಕ್ಕೆ 1,20,00,000 1.25 ಕೋಟಿನ ಫಿಕ್ಸ್ ಮಾಡ್ಬಿಟ್ಟು ಇವ್ರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಕ್ ಹೊರಟಿದ್ದಾರೆ. ಅದನ್ನು ಕೂಡ ಮುಂದಕ್ಕೆ ಬಯಲಿಗೆಳಿತೀನಿ. ಒಟ್ನಲ್ಲಿ ನ್ಯಾಯಾಲಯದ ಆದೇಶದಿಂದ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ರಾಜಕೀಯ ಗೊಂದಲಕ್ಕೆ ಕಾರಣವಾಗಿದ್ದು, ಇದಕ್ಕೆ ಪರಿಹಾರ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.
ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚೊಚ್ಚಲ ಸಾರಥಿಯಾಗಿ ಬಾಗೇಪಲ್ಲಿಯ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿದ್ದು, ಪಟ್ಟದ ಆಟದಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಮೇಲುಗೈ ಸಾಧಿಸಿದ್ದಾರೆ. 4 ಬಾರಿ ಕೋಚುಮುಲ್ ನಿರ್ದೇಶಕರಾಗಿದ್ದ ಮಂಜುನಾಥ ರೆಡ್ಡಿ ಇದೀಗ ಮೊದಲ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಮಂಜುನಾಥ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಸುಬ್ಬಾರೆಡ್ಡಿ ಬೆಂಬಲಿತ ನಿರ್ದೇಶಕರಾಗಿದ್ದ ಮಂಜುನಾಥ ರೆಡ್ಡಿ ಇದೀಗ ಚಿಮುಲ್ ಚೊಚ್ಚಲ ಅಧ್ಯಕ್ಷರಾಗಿದ್ದಾರೆ. ತೀವ್ರ ಕುತೂಹಲಕ್ಕೆ ಕಾರಣವಾಗಿದ್ದ ಚಿಮುಲ್ ಅಧ್ಯಕ್ಷರ ಆಯ್ಕೆಯ ವಿಚಾರದಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಮೇಲುಗೈ ಸಾಧಿಸಿದ್ದು, ಚಿಮುಲ್ ಮೊದಲ ಅಧ್ಯಕ್ಷರಾಗಿ ಬಾಗೇಪಲ್ಲಿ ನಿರ್ದೇಶಕರು ಆಯ್ಕೆಯಾಗಿರುವುದು ವಿಶೇಷವಾಗಿದೆ. ಇತ್ತೀಚಿನ ಚಿಮುಲ್ಗೆ ನಡೆದ ಚುನಾವಣೆಯಲ್ಲಿ ಒಟ್ಟು 13 ನಿರ್ದೇಶಕರಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರು 6 ಮಂದಿ ಆಯ್ಕೆಯಾಗಿದ್ದರು. ಎನ್ಡಿಎ ಮೈತ್ರಿಕೂಟ 5 ಮತ್ತು ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿಗೌಡರ ಬೆಂಬಲಿತರು 2 ಆಯ್ಕೆಯಾಗಿದ್ದ ಕಾರಣ ಚಿಮುಲ್ ಅಧ್ಯಕ್ಷರ ಆಯ್ಕೆಯಲ್ಲಿ ಕುದುರೆ ವ್ಯಾಪಾರ ನಡೆಯುವ ಆತಂಕವೂ ಎದುರಾಗಿತ್ತು. ಆದರೆ ಇಂದು ಅಧ್ಯಕ್ಷರ ಆಯ್ಕೆ ಚುನಾವಣೆ ನಡೆದು ಮಂಜುನಾಥ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚಿಮುಲ್ ಅಧ್ಯಕ್ಷರ ಚುನಾವಣೆಯಲ್ಲಿ 3 ಆಕಾಂಕ್ಷಿಗಳು ಕಣದಲ್ಲಿದ್ದರು. ಮುಖ್ಯವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತ ಊಲವಾಡಿ ಬಾಬು ಅಧ್ಯಕ್ಷರ ಆಕಾಂಕ್ಷಿಯಾಗಿದ್ದರು. ಸಚಿವ ಸುಧಾಕರ್ ಅವರು ಊಲವಾಡಿ ಬಾಬು ಅವರನ್ನು ಮನವೊಲಿಸಿ ಮಂಜುನಾಥ ರೆಡ್ಡಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಎನ್ಡಿಎ ಬೆಂಬಲಿತ ಕೆವಿ ನಾಗರಾಜ್ ಅಧ್ಯಕ್ಷರ ಸ್ಥಾನದ ರೇಸ್ನಲ್ಲಿದ್ದರು. ಅಧ್ಯಕ್ಷರ ಸ್ಥಾನದ ಚುನಾವಣೆಗೆ ಇಂದು ಕೆವಿ ನಾಗರಾಜ್ ಹಾಗೂ ಮಂಜುನಾಥ ರೆಡ್ಡಿ 2 ನಾಮಪತ್ರ ಸಲ್ಲಿಸಿದ್ದರು. ತದನಂತರ ಎನ್ಡಿಎ ಅಭ್ಯರ್ಥಿ ನಾಗರಾಜ್ ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಮಂಜುನಾಥ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರು. ರಾತ್ರಿ ಕಿಡಿಗೇಡಿಗಳು ರಿಪೇರಿಗೆ ಬಂದಿದ್ದ ವಾಹನಗಳ ಗಾಜುಗಳನ್ನು ಪುಡಿ ಮಾಡಿದ್ದಲ್ಲದೆ ಬ್ಯಾಟರಿ ಹಾಗೂ ಸಿಸಿಟಿವಿ ಕ್ಯಾಮೆರಾಗಳನ್ನು ಕದ್ದು ಹೋಗಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಾಗೇಪಲ್ಲಿ ವೃತ್ತದ ಸಮೀಪ ಕಾರು ಗ್ಯಾರೇಜ್ಗಳಲ್ಲಿ ನಡೆದಿದೆ. ಇದು ಗ್ಯಾರೇಜ್ ಮಾಲೀಕರಿಗೆ ಮಾತ್ರವಲ್ಲದೆ ನಾಗರಿಕರಲ್ಲಿಯೂ ಆತಂಕ ಸೃಷ್ಟಿಸಿದೆ. ಚಿಂತಾಮಣಿ ನಗರದ ಬಾಗೇಪಲ್ಲಿ ವೃತ್ತದ ಸಮೀಪ ಇರುವ ಅಜಾಮ್, ಯಾರಬ್, ಮುಕ್ತಿಯಾರ್ ಅನ್ನೋರ ಕಾರಿನ ಗ್ಯಾರೇಜುಗಳಲ್ಲಿ ರಿಪೇರಿಗೆ ಬಂದಿದ್ದ ಟಾಟಾ ಸುಮೋ, ಟಾಟಾ ಎಸಿ ಸೇರಿದಂತೆ ವಿವಿಧ ವಾಹನಗಳ ಗಾಜುಗಳನ್ನು ರಾತ್ರಿ ಪುಡಿ ಮಾಡಿ ವಾಹನಗಳಲ್ಲಿದ್ದ ಬ್ಯಾಟರಿಗಳನ್ನು ಕಳುವು ಮಾಡಿ ಅಲ್ಲಿಯೇ ಸಮೀಪವಿರುವ ಟ್ರ್ಯಾಕ್ಟರ್ ಶೋರೂಮ್ ಸಿಸಿಟಿವಿ ಕ್ಯಾಮೆರಾಗಳನ್ನು ಕಿತ್ತುಕೊಂಡು ಪರಾರಿಯಾಗಿದ್ದಾರೆ ಅಂತ ಕಾರ್ ಗ್ಯಾರೇಜಿನ ಮಾಲೀಕರು ತಿಳಿಸಿದ್ದಾರೆ. ಬೆಳಗ್ಗೆ ಕಾರಿನ ಗ್ಯಾರೇಜ್ನಲ್ಲಿ ಕೆಲಸ ನಿರ್ವಹಿಸುವ ಮೆಕ್ಯಾನಿಕ್ ಗ್ಯಾರೇಜ್ ತೆಗೆಯಲು ಬಂದಾಗ ಗಾಜುಗಳು ಪುಡಿಯಾಗಿರುವ ದೃಶ್ಯಗಳು ಕಂಡು ಚಿಂತಾಮಣಿ ನಗರ ಪೊಲೀಸ್ ಠಾಣೆಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಮಾಹಿತಿ ಲಭ್ಯವಾದ ತಕ್ಷಣ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ರಾತ್ರಿ ನಡೆದಿರುವ ಘಟನೆಯಲ್ಲಿ ವಿವಿಧ ವಾಹನಗಳ ಬ್ಯಾಟರಿಗಳು ಕಳ್ಳತನವಾಗಿರುವ ಬಗ್ಗೆ ಶಂಕಿಸಲಾಗಿದೆ. ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬಾಗೇಪಲ್ಲಿ ವೃತ್ತದಲ್ಲಿ ನಮ್ಮ ಗ್ಯಾರೇಜ್ ಇದೆ ಸರ್ಕಲಲ್ಲಿ. ರಾತ್ರಿ 10 ಗಾಡಿಗಳಿಗೆ ಕಲ್ಲು ತೂರಾಟ ಮಾಡಿದ್ದಾರೆ, ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಬ್ಯಾಟ್ರಿಗಳು 3 ಗಾಡಿಗಳಲ್ಲಿ ತೆಗೆದಿದ್ದಾರೆ. ಮೊನ್ನೆ 2 ಗಾಡಿಗೆ ಹೊಡೆದಿದ್ದಾರೆ. ಆದಷ್ಟು ಕಲ್ಲು ತೂರಾಟ ಮಾಡಿದ್ದಾರೆ ಯಾರೋ ಕಿಡಿಗೇಡಿಗಳು. ನಾವು ಟೌನ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ. ಮತ್ತು 10 ಗಾಡಿಗಳ ಡ್ಯಾಮೇಜು 1.5 ಲಕ್ಷ ಮೇಲೆ ಆಗಿದೆ. ಎಲ್ಲ ರಿಪೇರಿ ಎಲ್ಲ ಮಾಡಬೇಕು. ಪಾರ್ಟಿಗಳ ಗಾಡಿಗಳು ತಂದಿಟ್ಟಿದ್ರೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ನೈಟಲ್ಲಿ 2:15 ಮಾಡಿರೋ ಡ್ಯಾಮೇಜ್ ಇದು. ಇಮ್ರಾನ್ ಖಾನ್ ಆರ್ಕೆ, ಚಿಂತಾಮಣಿ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ದೈವಿ ಶಕ್ತಿ ಸಂಸ್ಥಾನದಿಂದ ಪ್ರತಿಷ್ಠಾಪಿಸಿ ಸಿದ್ಧಿ ಮಾಡಲಾಗಿರುವ ಕರುಂಗಲಿ ಮಾಲೆ ಮತ್ತು ಬ್ರಾಸ್ಲೈಟ್ ನಿಮಗಾಗಿ ತಲುಪಿಸಲಾಗುತ್ತಿದೆ. ನಮ್ಮ ಕರುಂಗಲಿ ಮಾಲೆಯನ್ನ ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಇಂದಿರಾ ಗಾಂಧಿ ಅವರಿಂದ ಹಿಡಿದು ಈಗಿನ ಸ್ಟಾರ್ ನಟರಾದ ಧನುಷ್ ರವರು ಕೂಡ ಧರಿಸಿ ಅಷ್ಟೈಶ್ವರ್ಯಗಳನ್ನು ಪಡೆದಿದ್ದಾರೆ. 8mm ಸರ್ಟಿಫೈಡ್ ಕರುಂಗಲಿ ಮಾಲೆಯನ್ನ ಎಬೋನಿ ಮರದ ತುಂಡುಗಳಿಂದ ಡಾರ್ಕ್ ಬ್ರೌನ್ ಬಣ್ಣದಿಂದ ಚೆಕ್ ಮಾಡಬಹುದು. ದಿವ್ಯ ಶಕ್ತಿ ಕರುಂಗಲಿ ಮಾಲೆಯನ್ನ ಧರಿಸೋದ್ರಿಂದ ಅಥವಾ ಮನೆ ಮತ್ತು ಅಂಗಡಿಗಳಲ್ಲಿ ಪ್ರತಿಷ್ಠಾಪಿಸೋದ್ರಿಂದ ಸಾಲಬಾಧೆ, ಕಾಲಸರ್ಪ, ದೃಷ್ಟಿದೋಷ, ಮಕ್ಕಳ ವಿದ್ಯಾಭ್ಯಾಸ, ಅನಾರೋಗ್ಯ, ಮನೆಯಲ್ಲಿ ಅಶಾಂತಿ ಮುಂತಾದ ಸಾಕಷ್ಟು ಸಮಸ್ಯೆಗಳಿಂದ ಮುಕ್ತಿ ಮಾಡಿ ನೆಗೆಟಿವ್ ಎನರ್ಜಿಯನ್ನ ದೂರ ಮಾಡಿ ಮೆದುಳಿನ ನರತಂತುಗಳ ಮೇಲೆ ಪ್ರಭಾವ ಬೀರಿ ಅಗೋಚರ ಪ್ರಯೋಜನಗಳನ್ನು ಪಡೆಯಿರಿ. ಟಿವಿ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಈಗಲೇ ಆರ್ಡರ್ ಮಾಡಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ರಾತ್ರಿ ಇಡೀ ಶಿವನಾಮ ಜಪದಲ್ಲಿ ಭಕ್ತರು ಮಿಂದೆದ್ದರು. ಜಾಗರಣೆ ಪ್ರಯುಕ್ತ ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು.
ದೇವನಹಳ್ಳಿ ತಾಲೂಕಿನ ಮನಗೊಂಡನಹಳ್ಳಿ ಗ್ರಾಮದ ಬೆಟ್ಟದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿರುವ ಶ್ರೀ ಭೀಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶಿವರಾತ್ರಿ ಅಂಗವಾಗಿ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಿಸಲಾಯಿತು. ಶಿವರಾತ್ರಿ ಬೆಳಗಿನ ಜಾವದಲ್ಲಿ ಭೀಮೇಶ್ವರ ಲಿಂಗಕ್ಕೆ ವಿವಿಧ ರೀತಿಯಲ್ಲಿ ಅಲಂಕರಿಸಲಾಗಿತ್ತು. ರಾತ್ರಿ ವೇಳೆ ಭಕ್ತರ ದಂಡು ಸ್ವಾಮಿ ಸನ್ನಿಧಾನಕ್ಕೆ ಭೇಟಿ ನೀಡಿ ಸ್ವಾಮಿ ದರ್ಶನ ಪಡೆದು ಪುನೀತರಾದರು. ಇನ್ನು ದೇವಾಲಯದ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ದೇವಾಲಯವನ್ನು ವಿದ್ಯುತ್ ದೀಪಾಲಂಕಾರದ ಮೂಲಕ ಜಗಮಗಿಸುವಂತೆ ಅಲಂಕರಿಸಲಾಗಿತ್ತು. ಮನಗೊಂಡನಹಳ್ಳಿ ಜಗದೀಶ್ ಮಾತನಾಡಿ, ಇದೊಂದು ಪುರಾತನ ದೇಗುಲವಾಗಿದೆ. ಹಿಂದಿನ ಕಾಲದಿಂದಲೂ ಸ್ವಾಮಿಗೆ ವಿಶೇಷ ಪೂಜೆಗಳನ್ನು ನೆರವೇರಿಸಿಕೊಂಡು ಬರಲಾಗ್ತಿದೆ. ಮಹಾಶಿವರಾತ್ರಿ ದಿನದಂದು ಸ್ವಾಮಿಗೆ ವಿವಿಧ ಅಲಂಕಾರ ಮಾಡೋದ್ರ ಮೂಲಕ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಪ್ರಾರ್ಥಿಸಲಾಗುತ್ತಿದೆ. ಈ ದೇಗುಲವನ್ನು ಇಲ್ಲಿನ ಶ್ರೀನಿವಾಸನವರು ಅಭಿವೃದ್ಧಿಪಡಿಸಿ ಜೀರ್ಣೋದ್ಧಾರಗೊಳಿಸಿದ್ದಾರೆ. ಮನಗೊಂಡನಹಳ್ಳಿ ಯುವಕರು, ಎಂಸಿಸಿ ಕ್ರಿಕೆಟ್ನ ಯುವಕರು ಸೇರಿದಂತೆ ಗ್ರಾಮಸ್ಥರ ಸಹಕಾರದಲ್ಲಿ ಉತ್ತಮ ರೀತಿಯಲ್ಲಿ ಸ್ವಾಮಿ ಸೇವೆಯನ್ನು ಸಾಂಪ್ರದಾಯಿಕವಾಗಿ ನೆರವೇರಿಸಲಾಗುತ್ತಿದೆ ಎಂದರು. ಪುರಾತನ ಕಾಲದಿಂದಲೂ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಏನು ಮನಗೊಂಡನಹಳ್ಳಿ ಗ್ರಾಮದಲ್ಲಿ ಇದ್ದು ಕೊಯ್ರಾ ಬೆಟ್ಟ ಇಲ್ಲಿದ್ದು ಶ್ರೀನಿವಾಸ್ ಎಂಬುವರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿದ್ದು. ಸುಮಾರು ರಸ್ತೆಗಳಿರ್ಬೋದು, ಎಲ್ಲ ಇರ್ಬೋದು, ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಹಾಗೂ ಏನು ನಮ್ಮ ಮನಗೊಂಡನಹಳ್ಳಿ ಗ್ರಾಮದ ಎಲ್ಲ ಯುವ ಮುಖಂಡರುಗಳು, ಆಮೇಲೆ ಏನು ಕ್ರಿಕೆಟ್ ಟೀಮ್ ಇದೆಯಲ್ಲ, MCC ಕ್ರಿಕೆಟ್ ಟೀಮು ಸೇರಿ ಎಲ್ಲ ಇವತ್ತೇನು ಬೆಳಗ್ಗೆ 4 ಗಂಟೆಯಿಂದ ನಿನ್ನೆ ಮತ್ತು ಇವತ್ತು ಬೆಳಗ್ಗೆ 4 ಗಂಟೆಯಿಂದ ಅನ್ನದಾನ ಇಟ್ಕೊಂಡಿದ್ದೀವಿ. ಇವತ್ತು ಏನು ಸುಮಾರು ಒಂದು 300ರಿಂದ 350 kg ಪ್ರಸಾದವನ್ನು ಮಾಡಿಸಿ ಎಲ್ಲ ಭಕ್ತಾದಿಗಳಿಗೂ ಇಲ್ಲಿ ಹಂಚಿಕೆ ಮಾಡಿರ್ತೀವಿ. ಹಾಗೆಯೇ ಬೆಳಗಿನ ಜಾವ 8 ಗಂಟೆಗೆ ಮನಗೊಂಡನಹಳ್ಳಿಯಿಂದ ಹಿಡಿದು ಅರುನಹಳ್ಳಿ, ರಾಮನಾಥಪುರ, ಕೊಯ್ರಾ ಈ ಬೆಟ್ಟ ಏನು ಗಿರಿ ಪ್ರದಕ್ಷಿಣೆಯನ್ನು ಸಹ ಹಮ್ಮಿಕೊಂಡಿರ್ತಾರೆ. ಮತ್ತು ಇದು ಪ್ರತಿ ವರ್ಷವೂ ಇದೇ ಥರ ನಮ್ಮ ಊರಿನಲ್ಲಿ ಎಲ್ಲ ಯುವ ಮುಖಂಡರು ಸೇರಿ ಎಲ್ಲರ ಸಹಕಾರದೊಂದಿಗೆ. ಇದೇ ಸಂದರ್ಭದಲ್ಲಿ ಮನಗೊಂಡನಹಳ್ಳಿ, ಅರುವನಹಳ್ಳಿ, ಕೊಯ್ರಾ, ರಾಮನಾಥಪುರ ಗ್ರಾಮಗಳ ಭಕ್ತರು ಗಿರಿ ಪ್ರದಕ್ಷಿಣೆಯನ್ನು ಮಾಡೋದ್ರ ಮೂಲಕ ಭಕ್ತಿ ಸಮರ್ಪಿಸಿದ್ರು. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯ ಚಿತ್ರಾವತಿ ನದಿ ತೀರದಲ್ಲಿ ನೆಲೆಸಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿಯ ಚಿತ್ರಾವತಿ ನದಿ ತೀರದಲ್ಲಿ ನೆಲೆಸಿರುವ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಅಂಗವಾಗಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಶತಮಾನಗಳ ಇತಿಹಾಸ ಹೊಂದಿರುವ ಈ ದೇವಾಲಯ ಸುಮಾರು 600 ವರ್ಷಗಳ ಪಾರಂಪರ್ಯ ಹೊಂದಿದೆ. ಮಹಾನಂದಿಯಷ್ಟೇ ಪ್ರಸಿದ್ಧಿ ಪಡೆದ ತೀರ್ಥಕ್ಷೇತ್ರವೆಂದು ಸ್ಥಳೀಯರು ಹೆಮ್ಮೆ ಪಡುತ್ತಾರೆ. ಶಿವರಾತ್ರಿಯ ಪವಿತ್ರ ದಿನದಂದು ಗಿರಿಜಾ ಕಲ್ಯಾಣೋತ್ಸವವನ್ನು ಸಂಪ್ರದಾಯಬದ್ಧವಾಗಿ ನೆರವೇರಿಸಲಾಯಿತು. ವೇದ ಮಂತ್ರಗಳ ಘೋಷದ ನಡುವೆ ನಡೆದ ಈ ಮಹೋತ್ಸವಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಹ ಭಕ್ತರು ಹರಿದು ಬಂದರು. ಹಬ್ಬದ ಮರುದಿನ ವಿಜೃಂಭಣೆಯಿಂದ ರಥೋತ್ಸವ ನಡೆಯಿತು. ಅಲಂಕೃತಗೊಂಡ ರಥದಲ್ಲಿ ಸ್ವಾಮಿಯನ್ನ ಪ್ರತಿಷ್ಠಾಪಿಸಿ ಗ್ರಾಮ ಪರಿಕ್ರಮ ನಡೆಸಲಾಯಿತು. ಹರ ಹರ ಮಹಾದೇವ್ ಘೋಷಣೆಗಳು, ಭಕ್ತರ ನಾದ ಮತ್ತು ಮಂಗಳವಾದ್ಯಗಳ ನಡುವೆ ರಥಯಾತ್ರೆ ಭಕ್ತಿ ಭಾವದ ಸಾಗರವಾಗಿ ಮೂಡಿಬಂದಿತ್ತು. ಗ್ರಾಮಸ್ಥರೇ ಈ ಉತ್ಸವದ ದೇವಸ್ಥಾನದ ಎಲ್ಲ ಖರ್ಚು ವೆಚ್ಚಗಳನ್ನು ಸ್ವಯಂ ಪ್ರೇರಿತರಾಗಿ ಹೊತ್ತುಕೊಳ್ಳುತ್ತಾರೆ. ಪ್ರತಿ ಸೋಮವಾರ ಪಂಚಾಮೃತ ಸಹಿತ ಅಭಿಷೇಕ ಹಾಗೂ ಇತರ ಸೇವಾ ಕಾರ್ಯಕ್ರಮಗಳು ಸೇವಾ ಕಾರ್ಯಕರ್ತರ ಸಹಕಾರದಿಂದ ನಿರಂತರವಾಗಿ ನಡೆಯುತ್ತಿವೆ. ದೇವಸ್ಥಾನದ ಅಭಿವೃದ್ಧಿ ಮತ್ತು ಉತ್ಸವಗಳ ಯಶಸ್ಸಿಗೆ ಗ್ರಾಮಸ್ಥರು ಕೈ ಜೋಡಿಸುತ್ತಿರುವುದು ವಿಶೇಷ. ಒಟ್ನಲ್ಲಿ ಸೋಮೇನಹಳ್ಳಿ ಶ್ರೀ ಚಂದ್ರಮೌಳೇಶ್ವರ ಸ್ವಾಮಿ ರಥಯಾತ್ರೆ ಧಾರ್ಮಿಕ ಭಕ್ತಿ, ಸಂಪ್ರದಾಯ ಮತ್ತು ಗ್ರಾಮೀಣ ಐಕ್ಯತೆಯ ಪ್ರತೀಕವಾಗಿ ಈ ವರ್ಷವೂ ಅದ್ಧೂರಿಯಾಗಿ ಜರುಗಿತು. ನಮಸ್ಕಾರ. ನಮ್ಮ ಚಂದ್ರಮೌಳೇಶ್ವರ ಸ್ವಾಮಿ ದೇವಾಲಯ ಸುಮಾರು 550ರಿಂದ 600 ವರ್ಷದ ಪುರಾತನ ದೇವಾಲಯ. 2001ರಲ್ಲಿ ಇದರ ಅನ್ವೇಷಣೆಯಾಗಿ ಪ್ರತಿ ವರ್ಷ ಗಿರಿಜಾ ಕಲ್ಯಾಣ ಮತ್ತು ರಥೋತ್ಸವಗಳನ್ನು ಶಿವರಾತ್ರಿ ಸಮಯದಲ್ಲಿ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಭಕ್ತಾದಿಗಳ ಉದಾರವಾಗಿರ್ತಕ್ಕಂಥ ಸೇವೆಗಳಿಂದ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾಯಿದೆ. ಈ ದೇವಾಲಯದಲ್ಲಿ ಕೇವಲ ಗಿರಿಜಾ ಕಲ್ಯಾಣ ರಥೋತ್ಸವ ಅಲ್ದಿರ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪೋತ್ಸವ, ಶರನ್ನವರಾತ್ರಿ ಉತ್ಸವಗಳು, ಪ್ರತಿ ಸೋಮವಾರ ಪಂಚಾಮೃತ ಸಹಿತ ರುದ್ರಾಭಿಷೇಕ, ಈ ಎಲ್ಲ ಕೆಲಸಗಳು, ಎಲ್ಲ ಸೇವೆಗಳು ಸೇವಾಕರ್ತರ ಒಂದು ಸಹಕಾರದಿಂದ ನಡ್ಕೊಂಡು ಬರ್ತಾಯಿದೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ, RSS ಬಗ್ಗೆ ಮಾತನಾಡುವಾಗ ಹಿಡಿತವಿರಲಿ, ಇಲ್ಲವಾದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಎಚ್ಚರಿಕೆ ನೀಡಿದರು. ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ.
RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ, 100 ವರ್ಷ ಇತಿಹಾಸವಿರುವ RSS ಬಗ್ಗೆ ನೋಂದಣಿ ಕೇಳುವ ನೀವು ನಿಮ್ಮ ತಾತ ಮುತ್ತಾತರ ಜನ್ಮ ದಿನಾಂಕದ ದಾಖಲೆ ನೀಡಿ, ನಂತರ ನಾವು ನಿಮಗೆ ನೋಂದಣಿ ದಾಖಲೆಯನ್ನು ನೀಡಲಾಗುವುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸವಾಲೆಸೆದರು. ನಿಮ್ಮ ತಂದೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ನಿಮ್ಮ ಮಾವ ಸಂಸದ ರಾಧಾಕೃಷ್ಣ ಹಾಗೂ ನೀವು ಕಲಬುರಗಿ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಲಾಗದೆ ಬೇರೆಯವರ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಿದ್ದೀರಿ. ನಿಮ್ಮ ಸಿದ್ಧಾರ್ಥ ಟ್ರಸ್ಟ್ ಮೂಲಕ ಬೇನಾಮಿ ಆಸ್ತಿಗಳನ್ನು ಮಾಡಿ ಜನರಿಗೆ ದ್ರೋಹ ಬಗೆದಿದ್ದೀರಿ ಅಂತ ಆರೋಪಿಸಿದರು. RSS ದೇಶದ ಆಸ್ತಿ, ಧರ್ಮ ರಕ್ಷಣೆಗೆ ದುಡಿತಿರುವ ಸಂಘ. ನೀವು ಇದರ ಬಗ್ಗೆ ಆರೋಪಗಳನ್ನು ಮಾಡಿ ಯುವ ಪೀಳಿಗೆಗೆ ಸುಳ್ಳು ಮಾಹಿತಿಗಳನ್ನು ನೀಡ್ತಿರೋದು ಸರಿಯಲ್ಲ ಅಂದರು. ನಾನು ಒಂದು ಪ್ರಶ್ನೆ ಮಾಡಕ್ಕೆ ಇಷ್ಟಪಡ್ತೀನಿ. RSS ಬಗ್ಗೆ ಅವಹೇಳನಕಾರವಾಗಿ ಮಾತಾಡಿರ್ತಕ್ಕಂಥ ನೀವು ದೇವ ಅದರ ನೆರಳು ಬಿಜೆಪಿ ಅಂತೆಲ್ಲ ಹೇಳಿರ್ತಕ್ಕಂಥವ್ರು ನೀವು RSS ರಿಜಿಸ್ಟ್ರೇಷನ್ ಆಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಗಾಂಧೀಜಿಯವರು ಹೇಳಿದ್ರು, ಈ ಕಾಂಗ್ರೆಸ್ ಅನ್ನೋಂಥದ್ದು ಸ್ವತಂತ್ರ ಹೋರಾಟಕ್ಕೋಸ್ಕರ ಮಾತ್ರ ಸೀಮಿತವಾಗಿದ್ದು, ನಮಗೆ ಸ್ವತಂತ್ರ ಬಂದಿದ್ದಾಗಿದೆ, ಅದನ್ನ ವಿಸರ್ಜನೆ ಮಾಡಿ ಅಂತ ಹೇಳಿದ್ರು. ಅದನ್ನ ನೀವು ವಿಸರ್ಜನೆ ಮಾಡಿದ್ದೀರಾ? ನಿಮ್ ತಂದೆಯವರ ಹೆಸರೇನೋ ಮಲ್ಲಿಕಾರ್ಜುನ್ ಖರ್ಗೆ, ನಿಮ್ ತಾತವರ ಹೆಸರೇನು, ನಿಮ್ ಮುತ್ತಾತವರ ಹೆಸರೇನು, ನಿಮ್ ತಂದೆಯವ್ರದ್ದು ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಆದ್ರೆ ನಿಮ್ ತಾತ ಮುತ್ತಾತರದ್ದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ನಿಮ್ ತಂದೆಗೆ ಅವ್ರ ತಾತ ಆಗಲ್ವಾ? ತಾತ ಇದ್ದೀರನೇ ನಿಮ್ ತಂದೆ ಬಂದ್ಬಿಟ್ರ? ಹಂಗಾಗಿ ಈ ದೇಶದಲ್ಲಿ ಹಿಂದೂ ವಿರೋಧಿ ನೀವು. ನಿಮಗೆ ನಮ್ಮ RSS ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಕೊಡಂತದ್ದೇನು ಅವಶ್ಯಕತೆ ಇಲ್ಲ. ಯಾವಾಗ ನಿಮ್ ತಾತ ಮುತ್ತಾತವ್ರದ್ದು ಬರ್ತ್ ಸರ್ಟಿಫಿಕೇಟ್ ಕೊಡ್ತೀರೋ ನೀವು 3-4-5 ತಲೆಮಾರ್ದು, ಅವಾಗ ನಾವು ಏನೇನ್ ಮಾಡಿದೆ, RSS ಅಂದ್ರೆ ಏನು ಅಂತ ಹೇಳಿ ನಿಮ್ಮನ್ನ ಕರೆದು ಟ್ಯೂಷನ್ ಇಡುವಂತ ಕೆಲಸ ನಾವು ಮಾಡ್ತೀವಿ. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಮಹಿಳೆಯರು ಪ್ರೆಸ್ಟೀಜ್ ಗಲ್ಫ್ ಶೈರ್ ಸಮೀಪದ ಕೊಟ್ಟಿಗೆ ತಿಮ್ಮನಹಳ್ಳಿಯಲ್ಲಿ ಪುರಾತನ ಕಾಲದಿಂದಲೂ ನೆಲೆಸಿರುವ ಶ್ರೀ ಪಟಾಲಮ್ಮ ದೇವಿಗೆ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಮಹಿಳೆಯರು ಪ್ರೆಸ್ಟೀಜ್ ಗಲ್ಫ್ ಶೈರ್ ಸಮೀಪದ ಕೊಟ್ಟಿಗೆ ತಿಮ್ಮನಹಳ್ಳಿಯಲ್ಲಿ ಪುರಾತನ ಕಾಲದಿಂದಲೂ ನೆಲೆಸಿರುವ ಶ್ರೀ ಪಟ್ಟಾಲಮ್ಮ ದೇವಿಗೆ ಮಹಾಶಿವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಿದರು. ಶ್ರೀ ಪಟ್ಟಾಲಮ್ಮ ದೇವಿ ದೇವಾಲಯದ ಸನ್ನಿಧಿಗೆ ಬರೀ ಕಾಲಿನಲ್ಲಿ ಮಹಿಳೆಯರು ದೀಪಾರತಿಗಳನ್ನು ತಲೆಯ ಮೇಲೆ ಹೊತ್ತು ಸಡಗರದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ಕಾರಹಳ್ಳಿ ರಾಜು, ನಾರಾಯಣಪ್ಪ, ಮುನಿಯಪ್ಪ ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿಯ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮ ರಥೋತ್ಸವಕ್ಕೆ ಸಾಕ್ಷಿಯಾದರು. ಶಿಡ್ಲಘಟ್ಟ ತಾಲೂಕಿನ ಗುಡಿಹಳ್ಳಿಯ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ ಬ್ರಹ್ಮ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಬ್ರಹ್ಮ ರಥೋತ್ಸವಕ್ಕೆ ಸಾಕ್ಷಿಯಾದರು. ಶಿವರಾತ್ರಿ ಆಚರಣೆಯ ಬಳಿಕ ನಡೆದ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ನಗರವೂ ಸೇರಿದಂತೆ ತಾಲೂಕಿನಾದ್ಯಂತ ಸಹಸ್ರಾರು ಶಿವನ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಮಾಡಿ ಶಿವನ ನಾಮಸ್ಮರಣೆಯೊಂದಿಗೆ ರಥವನ್ನು ಎಳೆದು ಹರಕೆ ತೀರಿಸಿಕೊಂಡರು. ಶಾಸಕ ರವಿಕುಮಾರ್ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು, ABD ಸಂಸ್ಥೆಯ ಅಧ್ಯಕ್ಷ ರಾಜೀವ್ ಗೌಡ ರಥೋತ್ಸವದಲ್ಲಿ ಭಾಗವಹಿಸಿ ರಥವನ್ನು ಎಳೆದು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಅಭಿವೃದ್ಧಿ ಮತ್ತು ಜನರ ಮತ್ತು ರೈತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿದರು. ತಾಲೂಕಿನ ಅಬ್ಲೂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದ 18ನೇ ವರ್ಷದ ಬ್ರಹ್ಮ ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಸಿಂಗರಿಸಿ ವಿಶೇಷ ಪೂಜೆ, ಹೋಮ, ಹವನ, ಕಳಶ ಪೂಜೆ, ಗಣಪತಿ ಪೂಜೆ ನಡೆಸಿ ಮಹಾ ಮಂಗಳಾರತಿ ನೆರವೇರಿಸಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು. ಗುಡಿಹಳ್ಳಿ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಹೆಣ್ಣುಮಕ್ಕಳು ದೀಪಗಳನ್ನು ಹೊತ್ತು ಮೆರವಣಿಗೆ ನಡೆಸಿ ದೇವರಿಗೆ ಆರತಿ ಎತ್ತಿದ್ರು. ವೀರಗಾಸೆ ಕಲಾ ತಂಡ ಮೆರವಣಿಗೆಗೆ
ಮೆರಗನ್ನ ತಂತು. ರಥೋತ್ಸವದಲ್ಲಿ ಕಡ್ಲೆಪುರಿ ಅಂಗಡಿಗಳು, ಬತಾಸ್ ಐಸ್ ಕ್ರೀಂ ಇನ್ನಿತ್ಯಾದಿ ಅಂಗಡಿಗಳು, ಮಕ್ಕಳ ಆಟಿಕೆ ಸಾಮಾನುಗಳು ಖರೀದಿಯಲ್ಲಿ ಭಕ್ತಾದಿಗಳು ಮಗ್ನರಾಗಿದ್ದರು. ಬೇಸಿಗೆ ಆರಂಭವಾಗುವ ಮುನ್ನವೇ ರಥೋತ್ಸವದಲ್ಲಿ ಭಾಗವಹಿಸಿದ ಭಕ್ತಾದಿಗಳಿಗೆ ದಾನಿಗಳು ಮತ್ತು ಭಕ್ತಾದಿಗಳು ಪಾನಕ, ಕೋಸಂಬರಿ ಪ್ರಸಾದವನ್ನು ಹಂಚಿಕೆ ಮಾಡಿ ಭಕ್ತಿ ಮೆರೆದರು. ಮಾಜಿ ಸಚಿವ ವಿ. ಮುನಿಯಪ್ಪ ಅವರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಅದೇ ರೀತಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಚಿಕ್ಕಬಳ್ಳಾಪುರ ನಗರಸಭೆಯ ಮಾಜಿ ಅಧ್ಯಕ್ಷ ಆನಂದ ರೆಡ್ಡಿ ಸಹಿತ ಅನೇಕ ಗಣ್ಯರು ರಥೋತ್ಸವದಲ್ಲಿ ಭಾಗವಹಿಸಿ ದೇವರ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ನಮ್ಮ ಗುರಳ್ಳಿ ಗ್ರಾಮದ ಇತಿಹಾಸ ಇರ್ತಕ್ಕಂಥ ಶ್ರೀ ಸೋಮೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ಭಾಗದ ಮುಖಂಡರು ಮತ್ತು ದೇವಾಲಯದ ಸಮಿತಿಯ ಪದಾಧಿಕಾರಿಗಳು ಇವತ್ತು ನಮ್ಮನ್ನು ಈ ಬ್ರಹ್ಮ ರಥೋತ್ಸವಕ್ಕೆ ಆಹ್ವಾನಿಸಿ ಆ ರಥವನ್ನು ಚಾಲನೆ ಕೊಡ್ತಕ್ಕಂಥದ್ದು ಪ್ರತಿ ವರ್ಷ ಸಾಂಪ್ರದಾಯವಾಗಿ ನಡೀತಾ ಇದೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ಸಹ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ರೈತಾಪಿ ಮುಖಂಡರುಗಳು ಇವತ್ತು ಸೇರಿ ಈ ಒಂದು ಸೋಮೇಶ್ವರ ರಥೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಬೇಕು, ವಿಶೇಷವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ರೈತಾಪಿ ಒಳ್ಳೆಯದಾಗಬೇಕು, ಪ್ರತಿ ಕುಟುಂಬಕ್ಕೂ ಭಗವಂತನು ಒಳ್ಳೇದು ಮಾಡಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಕ್ಷೇತ್ರದ ಸ್ವಾಭಿಮಾನ ಮತದಾರರು ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಇವತ್ತು ಯಾವುದೇ ಒಂದು ಕಾರ್ಯಕ್ರಮಗಳಿರ್ಬೋದು ನಾವು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ನಾವು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಮುಂದೆ ಎಲ್ಲರೂ ಒಳ್ಳೆಯದಾಗಿ ಅಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವಂಥ ಗುಡಳ್ಳಿ ಗ್ರಾಮದಲ್ಲಿ ಇವತ್ತು ಮಹಾಶಿವರಾತ್ರಿ ಹಬ್ಬನ ರಾತ್ರಿ ಪೂರ್ತಿ ಆಚರಣೆ ಮಾಡಿ ಮರುದಿನ ಇಲ್ಲಿ ಸೋಮೇಶ್ವರ ಸ್ವಾಮಿ ಪಾರ್ವತಾಂಬ ಸಮೇತ ಸೋಮೇಶ್ವರ ಸ್ವಾಮಿಯಲ್ಲಿ ನೆಲೆಸಿರೋಂಥದ್ದು ಅನಾದಿ ಕಾಲದಿಂದಲೂ ಸಹ ಇಲ್ಲಿ ಆಚರಣೆ ರಥೋತ್ಸವ ನಡೆಯುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರು ಬಂದು ದೇವರ ದರ್ಶನ ಪಡ್ಕೊಂಡು ರುದ್ರಾಕ್ಷಿನ ಪಡ್ಕೊಂಡು ಪ್ರಸಾದನ ಸ್ವೀಕರಿಸಿ ದೇವರಲ್ಲಿ ತಮ್ಮ ಕಷ್ಟಗಳನ್ನು ದೂರ ಆಗಲಿ ಅಂತೇಳಿ ಅರ್ಕೆನ ಹೊರಂಥದ್ದು ಪ್ರತೀತಿಯಾಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ವಿಜೃಂಭಣೆಯಾಗಿ ಭಗವಂತ ಮಹಾಶಿವ ರಥೋತ್ಸವನ ನಡೆಸ್ಕೊಳ್ತಾ ಇರೋಂಥದ್ದು ಸಾಕ್ಷೀಕರಿಸಿ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರ ಇಲ್ಲಿ ಹರಿದು ಬಂದು ರಥೋತ್ಸವದಲ್ಲಿ ಪಾಲ್ಗೊಳ್ಳೋದು ಮತ್ತು ಭಕ್ತಾದಿಗಳ ಎಲ್ಲ ಸಹಕಾರದಿಂದ ಈ ದೇವಸ್ಥಾನದ ಕಮಿಟಿ ಗುಡಳ್ಳಿ ಗ್ರಾಮದ ಎಲ್ಲ ಮುಖಂಡರ ಸಹಕಾರದಿಂದ ರಥೋತ್ಸವ ಅಚ್ಚುಕಟ್ಟಾಗಿ ಪ್ರತಿ ವರ್ಷವೂ ಸಹ ಈ ರೀತಿ ಮೂಡಿ ಬರ್ತಾ ಇದೆ. ಮುಂದೆನೂ ಸಹ ಭವಿಷ್ಯದಲ್ಲಿ ಇದು ಅಚ್ಚುಕಟ್ಟಾಗಿ ಇದೇ ರೀತಿ ಮುಂದುವರಿಯಲಿ. ದೇವರ ಕೃಪೆಗೆ ಎಲ್ಲರೂ ಸಹ ಪಾತ್ರರಾಗೋಣ. ಅವನ ಆಶೀರ್ವಾದದಿಂದ ಎಲ್ಲನೂ ಸಾಧ್ಯ ಅಂತೇಳಿ ನಾನು ಎಲ್ಲರಿಗೂ ಸಹ ಶಿವರಾತ್ರಿ ಶುಭಾಶಯಗಳು ತಿಳಿಸಿ ಶುಭ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮುನಿ ವೆಂಕಟಸ್ವಾಮಿ, ನಿರ್ದೇಶಕ ಚಂದ್ರನಾಥ್, ಕೆಪಿಸಿಸಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ ಬಂಗಾರಪ್ಪ, ಜಿಡಿ ವೇಣು, ವಿಶ್ವನಾಥ್, ಗುಡಿಹಳ್ಳಿ ನವೀನ್ ಗೌಡ, ಭೂ ನ್ಯಾಯಮಂಡಳಿ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ, ಗುಡಿಹಳ್ಳಿ ಕೆಂಪಣ್ಣ, ಯುವ ಮುಖಂಡ ಸುನಿಲ್ ಮತ್ತಿತರರು ಉಪಸ್ಥಿತರಿದ್ದರು. ಎಫ್ ಪಾಷಾ, ಶಿಡ್ಲಘಟ್ಟ, ರಾಯಲ್ಸ್ ಕನ್ನಡ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆಯ ಸಿಂಧುಯಿಂದ ರಾಜ್ಯ ಹೈಕೋರ್ಟ್ ಪರಾಜಿತ ಅಭ್ಯರ್ಥಿ ಸಿ. ಮುನಿರಾಜು ಹಾಕಿದ ಪ್ರಕರಣ ಇತ್ಯರ್ಥ. ಚುನಾವಣೆ ಅಫಿಡವಿಟ್ನಲ್ಲಿ ಸುಳ್ಳು ಮಾಹಿತಿ ನೀಡಿದ ಆರೋಪ. ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ನೂತನ ಸಾರಥಿಯಾಗಿ ಬಾಗೇಪಲ್ಲಿಯ ಮಂಜುನಾಥ್ ರೆಡ್ಡಿ ಅವಿರೋಧ ಆಯ್ಕೆ. ಚಿಮುಲ್ ಚೊಚ್ಚಲ ಅಧ್ಯಕ್ಷರೆಂಬ ಹೆಗ್ಗಳಿಕೆಗೆ ಪಾತ್ರರಾದ ಮಂಜುನಾಥ್ ರೆಡ್ಡಿ ಅಧಿಕಾರ ಹಂಚಿಕೆ ಸೂತ್ರದಡಿ ಬಾಗೇಪಲ್ಲಿಗೆ ಉಳಿದ ಅಧ್ಯಕ್ಷ ಗಾದಿ. ರಿಪೇರಿಗೆ ಬಂದಿದ್ದ ವಾಹನಗಳ ಗಾಜು ಪುಡಿ ಮಾಡಿದ ಕಿಡಿಗೇಡಿಗಳು, ವಿವಿಧ ವಾಹನಗಳ ಬ್ಯಾಟರಿ ಕಳುವಾಗಿರುವ ಶಂಕೆ. ಚಿಂತಾಮಣಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ, ಆರೋಪಿಗಳಿಗೆ ಬಲೆ ಬೀಸಿದ ಪೊಲೀಸರು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.